ಸೊರಗಿ ನಾರುತ್ತಿರುವ ನಗರ ಸಾರಿಗೆ ಬಸ್ ನಿಲ್ದಾಣ. ಹಾಸನ ನಗರ ಸಾರಿಗೆ ಬಸ್ ನಿಲ್ದಾಣ ಸ್ವಚ್ಛತೆ ಇಲ್ಲದೆ ಎಲ್ಲೆಂದರಲ್ಲಿ ಕಸ ಸಂಗ್ರಹವಾಗುತ್ತಿರುವುದು ತುಂಬ ಕಿರಿಕಿರಿ ಉಂಟು ಮಾಡುತ್ತಿದ್ದು, ಶೌಚಾಲಯಗಳ ಬಳಕೆಯೂ ಕೂಡ ಸಮರ್ಪಕವಾಗಿಲ್ಲ. ಶೌಚಾಲಯಗಳಲ್ಲಿ ಸರಿಯಾದ ನಿರ್ವಹಣೆ ಇಲ್ಲದೆ ಬಳಕೆಗೆ ಯೋಗ್ಯವಾಗಿಲ್ಲ. ಸಾರ್ವಜನಿಕರಿಂದ ಹಣ ವಸೂಲಿ ಮಾಡಿದ್ರೂ ಕೂಡ ಸ್ವಚ್ಛತೆಯ ನಿರ್ವಹಣೆ ತುಂಬ ಕೆಟ್ಟದಾಗಿದೆ. ಒಂದು ಕಡೆ ನಗರಸಭೆಗೆ ಸೇರಿದ ಮಳಿಗೆಗಳು, ಇನ್ನೊಂದು ಕಡೆ ಬಸ್ ಸ್ಟ್ಯಾಂಡ್ ನಡುವಿನ ಜಾಗ ತೀರಾ ಗಲೀಜಾಗಿದ್ದು, ನಗರಸಭೆ ಹಾಗೂ ಸಾರಿಗೆ ಸಂಸ್ಥೆಯವರು ಒಬ್ಬರ ಮೇಲೆ ಒಬ್ಬರು ಸಬೂಬು ಹೇಳಿಕೊಂಡು ಆ ಜಾಗವನ್ನು ಸ್ವಚ್ಛ ಮಾಡದೆ ಬೇಕಾಬಿಟ್ಟಿದ್ದಾರೆ. ಈ ಕುರಿತು ಸಾರ್ವಜನಿಕರು ತುಂಬ ಅಸಮಾಧಾನ ವ್ಯಕ್ತಪಡಿಸಿದ್ದು, ಈ ರೀತಿ ನಿರ್ವಹಣೆ ಇಲ್ಲದಿದ್ದಲ್ಲಿ ಸಾರ್ವಜನಿಕರ ಆರೋಗ್ಯ ಏನಾಗಬೇಕು? ನಿಮ್ಮ ಹೆಸರು ಸರ್? ಚರಣ್ ಅಂತ ಸರ್, ಎಷ್ಟು ವರ್ಷದಿಂದ ಮೆಡಿಕಲ್ ಸ್ಟೋರ್ ಇಟ್ಕೊಂಡಿದ್ದೀರಾ? ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದು ಆಗಲೇ ಒಂದು 6-7 ವರ್ಷ ಆಯಿತು ಸರ್. ಇದು ಈ ಥರ ಸ್ವಚ್ಛತೆ ಇಲ್ದಲೆ ಈ ಥರ ಗಬ್ಬು ನಾರ್ತಾ ಇದೆಯಲ್ಲ, ನೀವು ಯಾರಿಗೂ ಕಂಪ್ಲೇಂಟ್ ಮಾಡಿಲ್ವಾ? ಇಲ್ಲಿ ಕಂಪ್ಲೇಂಟ್ ಮಾಡಿದ್ರೆ KSRTC ನಗರಸಭೆ ಮೇಲೆ ಹೇಳ್ತಾರೆ, ನಗರಸಭೆಯವರು KSRTC ಮೇಲೆ ಹೇಳ್ತಾರೆ. ನೀವೇ ಒಂದ್ಸಲ ಒಳಗಡೆ ನೋಡಿ ಹೆಂಗೆ ಆಗೈತೆ ಅಂತ. ನಿಮಗೆ ವಾಸನೆ ಬರ್ತಾ ಇಲ್ವಾ ಸರ್? ಅದು ಬರ್ತಾ ಇರುತ್ತೆ, ಕಂಟಿನ್ಯೂಸ್ಲಿ ಬರ್ತಾ ಇರುತ್ತೆ. ನಿಮಗೆ ತೊಂದರೆ, ವ್ಯಾಪಾರಕ್ಕೆ ತೊಂದರೆ ಆಗ್ತಾ ಇಲ್ವಾ ಇದರಿಂದ? ಆಗ್ತದೆ, ಆಗಲ್ಲ ಅಂತ ಹೇಳೋಕ್ಕಲ್ಲ, ತೊಂದರೆ ಆಗಿ ನಡೀತಾನೆ ಇರುತ್ತೆ. ಮತ್ತೆ ನೀವು ಇದ್ರ ಬಗ್ಗೆ ಎಲ್ಲರೂ ಸೇರಿ ಒಂದು ಕಂಪ್ಲೇಂಟ್ ಮಾಡ್ಬೋದಾಗಿತ್ತು ಅಂತ ನಿಮ್ಗೆ ಅನಿಸ್ಲಿಲ್ವಾ? ತುಂಬ ಸರಿ ಮಾಡಾಯಿತು, ಉಪಯೋಗ ಏನಿಲ್ಲ ಅದರಿಂದ. ಯಾರಿಗೆ ಕಂಪ್ಲೇಂಟ್ ಮಾಡಿದ್ದೀರಾ? ಡಿಪೋದವ್ರಿಗೆ, KSRTC ಡಿಪೋದವ್ರಿಗೆ. ಆಮೇಲೆ ಅದಿದೆಯಲ್ಲ ಪಾಳೋದು, ಅದು KSRTC ಮತ್ತು ನಗರಸಭೆ ಇಬ್ರಿಗೂ ಕಿತ್ತಾಡ್ತಾರೆ. ಯಾರು ಸೇರ್ತಾರೆ ಅಂತಲೇ ಗೊತ್ತಿಲ್ಲ ಅವ್ರಿಗಿನ್ನ. ಸೊ ಅದನ್ನ ಇನ್ನೂ ಕ್ಲೀನ್ ಮಾಡೋಕ್ಕಾಗಿಲ್ಲ ಯಾರ ಕೈಲ್ವ. ದಿನ ಕಸ ಗುಡಿಸಲ್ವಾ ಇಲ್ಲಿ ಬಂದು? ಪ್ರತಿದಿನ ಪರವಾಗಿಲ್ಲ, ನಾರ್ಮಲಾಗಿ ಗುಡಿಸ್ತಾರೆ. ಮತ್ತೆ ಇಷ್ಟೊಂದು ಸ್ವಚ್ಛತೆ ಇದ್ದಂಗೆ ಓಡಾಡ್ತಾ ಇದೆಯಲ್ಲ? ಇಲ್ಲ, ಹಂಗೇನೆ. ಈಗ ಯಾರೋ ಆಫೀಸರ್ಸ್ ಬಂದರೆ ಅಂದರೆ ನೀಟ್ ಮಾಡ್ತಾರೆ, ಇಲ್ಲ ಅಂದರೆ ನಾರ್ಮಲ್ ಹಿಂಗೆ ಇರುತ್ತೆ. ಅದಲ್ಲದೆ ಮಹಾರಾಜ ಪಾರ್ಕ್ ಕಡೆ ಮುಖ ಮಾಡಿರುವ ಜಟಕಾ ಗಾಡಿಗಳ ನಿಲ್ದಾಣ ಕಾಮಗಾರಿ ಪೂರ್ಣಗೊಳ್ಳದೇ ಇರುವುದರಿಂದ ಅಲ್ಲಿಯ ಜಟಕಾ ಗಾಡಿ ಮಾಲೀಕರು ಕುದುರೆಗಳಿಗೆ ಕುಡಿಯಲು ಬೇಕಾದ ನೀರು ಸಹ ಇಲ್ಲದಾಗಿದೆ. ಅವರು ಒಂದು ಬಕೆಟ್ ನೀರಿಗೆ 10 ರೂ ಕೊಟ್ಟು ತರಬೇಕಾದ್ರೆ ಅವರು ಏನು ಕೆಲಸ ಮಾಡಬೇಕು ಹೇಳಿ? ಅವರು ಬೇರೆ ಬೇರೆ ಕೆಲಸಕ್ಕೆ ತೊಡಗುವಂತಾಗಿದೆ. ಈಗ ಅದರಲ್ಲಿ ಮಾಡಿಸ್ಕೊಡ್ತೀವಿ ಅಂತ ಕುದುರೆಗೆ ಕಟ್ಟೆಗೆ ಜಾಗ ಇಲ್ಲ, ಕಲ್ ಮೇಲೆ ಕುದುರೆ ಮನೆ ಕಟ್ತಾ ಇದ್ದಾವೆ. ನೀರಿಗೆ ತೊಂದರೆ, ಹೊರಗೆ ಗಾಡಿ ನಿಲ್ಲಿಸ್ತಾ ಇದ್ದೀವಿ. ನಿಮ್ಮ ಹೆಸರು? ಆರಿಫ್ ಅಂತ. ನೀವು ಏನು ಜಟಕಾ ಸ್ಟ್ಯಾಂಡ್ನವರ? ನೀವು ಜಟ್ಕಾ ಸ್ಟ್ಯಾಂಡ್ ಅವರು ಸರ್. ನಾವು ಏನು ಜಟಕಾ ಸ್ಟ್ಯಾಂಡ್ ಯಾಕೆ ನಿರ್ಮಾಣ ಆಗಿಲ್ಲ ಇನ್ನು? ಇದು ಏನು ಪೆಂಡಿಂಗ್ಗೆ ಬಿದ್ದೈತೆ, ಬರೀ ಕೆಲಸ ಮಾಡಿಕೊಡ್ತಾ ಇಲ್ಲ, ಬರೀ ಹಿಂಗೆ ನಡೀತೈತೆ. ನಮಗೆ ಒಂದು 4 ವರ್ಷದಿಂದ ಹಿಂಗೆ ಪೆಂಡಿಂಗ್ ಬಿಟ್ಟಿದ್ರು. ಆಮೇಲೆ ಇವರು ಸರಪ್ಪ ಅವರು ಎಲ್ಲ ಇದು ಮಾಡಿಕೊಟ್ರು. ಈಗ ಒಂದು ಸ್ವಲ್ಪ ಅಡ್ಡಾದಿಡ್ಡಿ ಕೆಲಸ ಮಾಡಿದ್ದಾರೆ. ಅವರು ಎಲ್ಲ ಮಾಡಿ ಕೊಟ್ಟು ಇದು ಮಾಡಿದ್ದಾರೆ. ಈಗ ಕುದುರೆ ಕಟ್ಟಾಗಕ್ಕೆ ಕರೆಕ್ಟಾಗಿ ಕ್ಲೀನಾಗಿ ಇದು ಜಾಗ ಇಲ್ಲ, ಮಾಡಿಕೊಡ್ತೀನಿ ಅಂತಿದ್ದಾರೆ. ಬರೀ ಪೆಂಡಿಂಗ್ ಬಿದ್ದೈತೆ. ಎಷ್ಟು ಜಟಕಾ ಬಂಡಿಗಳಿದಾವೆ? ನಮ್ದು 40 ಜಟ್ಕಾ ಬಂಡಿ ಇದೆ ಸರ್. ಇಲ್ಲಿ ಕೇವಲ ಒಂದು 10 ದುಡಿಯಕ್ಕೆ ಹೋಗಿದ್ದಾವೆ. ಅವ್ರ ಮನೆ ಬಿಸ್ಕೋತಾರೆ. ಇಲ್ಲಿ ಸರಿಯಾಗಿ ಹಾಸನದಲ್ಲಿ ಒಂದೇ ಸರ್ ಇರೋದು. ಅದಕ್ಕೆ ಈಗ ನೀರು ತೊಂದರೆ ಆಗೈತೆ. ಇದು ಕುದುರೆ ಕಟ್ಟಾಗಕ್ಕೆ ಜಾಗ ಇಲ್ಲ ಸರಿಗೆ. ಜನ ಬರ್ತಾರೆ ಹೋಗ್ತಾರೆ, ನೀರಿಗೆ ಜನ ಬರಲ್ಲ ಸರ್. ಅದೇ ಕಬ್ಬಣ ಹೊಡಿತೀವಿ. ಹೊಡಿಯಕ್ಕೆ ನೀವು ಈ ಸೆಂಟ್ರಲ್ ಈ ತರ ಇಟ್ಕೊಂಡಿದ್ದೀರಲ್ಲ, ನಿಮಗೆ ಜಾಗ ಹೆಂಗೆ? ಜಾಗ ಅಂದ್ರೆ ಒಳ್ಳೆ ಇದು ಏನು ಇದಿಲ್ಲ, ಒಳ್ಳೆ ಇದು ಇದ್ರಿ ಸರ್ಕಾರದಿಂದ ಏನು ಇದ್ ಮಾಡ್ಕೊಡಲ್ಲ ನಮ್ಗೆ. ಸಲ್ಸಿದೀವಿ ಎಲ್ಲಾನು. ಇದು ಇವ್ರಿಗೆ ನಿಮ್ದು ಎಂತ ಮುನ್ಸಿಪಾಲ್ಟಿ ಅವ್ರಿಗೆಲ್ಲ ಇದ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಅವ್ರು ಒಳ್ಳೆ ಗಾಡಿ ಮಾಡ್ಕಿ ಇದು ಎಂತದ್ದು ಇದ್ ಮಾಡ್ಕೊಡ್ತೀನಿ ಅಂದ್ರು. ಅದು ಒಳ್ಳೆ ಗಾಡಿ ಮಾಡಿ ಏನಾರ ಇದ್ ಮಾಡ್ಕೊಡ್ತೀನಿ ಅಂದ್ರು, ಅದು ಮಾಡ್ಕೊಟ್ಟಿಲ್ಲ, ಏನು ಮಾಡ್ಕೊಡ್ತಾ ಇಲ್ಲ. ಈಗ ಕುದುರೆ ಕಟ್ಟಾಗಕ್ಕೆ ಜಾಗ ಇಲ್ಲ. ಈಗ ನೆಲದ ಮೇಲೆ ನಿಲ್ತೈತೆ ಕುದುರೆ, ಕಲ್ ಮೇಲೆ ಎಲ್ಲ ಬಹಳ. ಈಗ ಹುಲ್ಲು ಅದೇ ಈ ಅಡ್ಡಾದಿಡ್ಡಿ ಎಲ್ ಬೇಕಲ್ಲಿ ಸಿಕ್ಕತ್ತೆ, ಹಂಗೆ ತಿನ್ನೋದು ಮಾಡೋದು ಮಾಡಿಸ್ತಿದೀವಿ. ಇಲ್ಲ ಅಂದ್ರೆ ಇಲ್ಲಿ ನೀಟಾಗಿ ಜಾಗ ಇಲ್ಲ, ನೀರಿಗೆ ವ್ಯವಸ್ಥೆ ಇಲ್ಲ. ಕಟ್ಟಿಸ್ಕೊಡ್ತೀನಿ ಅಂತ ಒಂದು ಸ್ವಲ್ಪ ಭಾಳ ಇದು ಮಾಡ್ತಿದ್ದಾರೆ, ಪೆಂಡಿಂಗ್ ಬಿದ್ದೈತೆ. ಕಾಮಗಾರಿ ವಿಳಂಬದಿಂದ ಆ ಭಾಗದಲ್ಲಿ ಧೂಳು ಹೆಚ್ಚಾಗಿದ್ದು, ಜೊತೆಗೆ ಮಹಾವೀರ ಸರ್ಕಲ್ನ ಒತ್ತಡದ ಕಾರಣದಿಂದಾಗಿ ಇಡೀ ವಾತಾವರಣ ಧೂಳಿನಿಂದ ಕೂಡಿದೆ. ಆ ಭಾಗದಲ್ಲಿ ಸಂಚರಿಸುವ ವಾಹನಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದ್ದು, ಸಾರ್ವಜನಿಕರಿಗಂತೂ ತೀವ್ರ ಸಂಕಟ ಉಂಟಾಗಿದೆ. ನಗರಸಭೆಯವರಾಗಲಿ ಅಥವಾ ಸಾರಿಗೆ ಸಂಸ್ಥೆಯವರಾಗಲಿ ಅಥವಾ ಇತರೆ ಸಂಬಂಧಪಟ್ಟ ಯಾರೇ ಆಗಲಿ ಕೂಡಲೇ ಇದನ್ನು ಬಗೆಹರಿಸಬೇಕು. ನಗರಕ್ಕೆ ಬರುವ
ಜನರು ಹಾಸನದ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ಹಾಗಾಗಿ ಜನಪ್ರತಿನಿಧಿಗಳು, ಅಧಿಕಾರಿಗಳು ಕೂಡಲೇ ಇತ್ತ ಗಮನ ಹರಿಸಬೇಕು ಎಂಬುದು ನಮ್ಮ ವಿಶ್ವಪಥ ಚಾನಲ್ನ ಆಗ್ರಹ.